अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। श्रीमते निगमान्तमहादेशिकाय नमः। ವರ್ಷ ಆರಂಭ ಆಗ್ತಾ ಇದೆ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅನ್ನಂತೆ ಪರಾಭವ ಸಂವತ್ಸರದ ಹಾರ್ದಿಕ ಶುಭಾಶಯಗಳೆಲ್ಲರಿಗೂ. ಹಬ್ಬದ ಆಚರಣೆ ಹೇಗೆ ಅನ್ನೋದನ್ನ ವರ್ಷಾದ ಉಷಸ್ಮರನ್ ರಘುಪತಿಂ ಚೋತ್ಥಾಯ ಚಂದ್ರಸ್ವರೆ ವೃದ್ಧಾಶೀರ ಅನುಗೃತ್ಯ ನಿಮ್ಮಕದಳಂ ಪ್ರಾಶ್ಯಾಜ್ಯ ಪಾತ್ರೆ ಸ್ಥಿತಂ ವಕ್ತ್ರಂ ವೀಕ್ಷ್ಯ ಚ ದರ್ಪಣೇನ ಚ ತಥಾ ಸನ್ಮಿತ್ರವರ್ಗೈಃ ಸಮಂ ದೇವಜ್ಞ ಸುಸಭಾಂ ಪ್ರವಿಶ್ಯ ಸುಜನಾನ್ ವಾರ್ಷಂ ಫಲಂ ಶ್ರಾವಯೇತೆ. ವರ್ಷದ ಫಲವನ್ನ ಕೇಳಿ ಅಂತ. ಬೆಳಗ್ಗೆ ಬೇಗ ಎದ್ದು ವಿಷಕಾಲದಲ್ಲೇನೆ ಪರಮಾತ್ಮನ ಸ್ಮರಣೆ ಮಾಡ್ತಾ ನಿತ್ಯ ಕರ್ಮಗಳನ್ನು ಮುಗಿಸಿ ಅಭ್ಯಂಜನ ಎಣ್ಣೆ ನೀರು ಹಾಕೋಬೇಕು. ಎಲ್ಲರೂ ಮನೆಯಲ್ಲ ಎಲ್ಲ ಮನೆಯನ್ನು ಮುಖ್ಯ ದ್ವಾರ, ಪೂಜಾ ರೂಮು ಇವುಗಳಲ್ಲೆಲ್ಲ ಮಾವಿನ ತಳಿರು ತೋರಣಗಳಿಂದೆಲ್ಲ ಸಿಂಗರಿಸಿ ಎಲ್ಲ ಮಾಡಿ ಹೊಸ ವರ್ಷದ ಪಂಚಾಂಗ ಅದನ್ನ ಭಗವಂತನ ಇಟ್ಟು ಇದು ವತ್ಸರಾಯ ಪರಿವತ್ಸರಾಯ ಸಂವತ್ಸರಾಯ ಕುಣುತಾಂ ಬೃಹನ್ನಮಃ. ವೇದದಲ್ಲೇ ಇದೆ. ಕಾಲ ರೂಪಿಯಾದ ಭಗವಂತನನ್ನ ಪ್ರಾರ್ಥನೆ ಮಾಡುವಂತಹದ್ದು. ಹಾಗೆ ಪಂಚಾಂಗದಲ್ಲಿ ಭಗವಂತನನ್ನ ಅವ ನಡಿ ತಿಥಿ ವಾರ ನಕ್ಷತ್ರ ಯೋಗ ಕರಣ ಪಂಚಾಂಗಗಳು, ಹಾಗೆ ಸಂವತ್ಸರ ಅಯನ ಋತು ಮಾಸ ಪಕ್ಷ, ಇದಕ್ಕೆ ಒಂದೊಂದಕ್ಕೂ ಒಬ್ಬೊಬ್ಬರು ಅಧಿದೇವತೆಗಳಿದ್ದಾರೆ. ಆ ಪಂಚಾಂಗಕ್ಕೆ ಅರ್ಶನ ಹಚ್ಚಿ ಆರಾಧನೆ ಮಾಡ್ಬೇಕಾದ್ರೆ ಅದಕ್ಕೂ ಇಟ್ಟು ಎಲ್ಲ ಷೋಡಶೋಪಚಾರಗಳನ್ನು ನಡೆಸಿ ಆಮೇಲೆ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಇನ್ನು ಎಲ್ರಿಗೂ ಪ್ರಸಿದ್ಧವಾಗಿ ಗೊತ್ತಿರುವಂತಹದ್ದು ನಿಂಬಕಂ ದನ, ಬೇವು ಬೆಲ್ಲ ಇವುಗಳನ್ನು ಇಟ್ಕೊಂಡು ಭಗವಂತನಿಗೆ ಆರಾಧನೆ ಮಾಡಿ ಸಿಹಿಯನ್ನ ಎಲ್ಲರೊಡನೆ ಸೇರಿ ಸ್ವೀಕರಿಸೋ ಮುಂದ ಶತಾಯುರ್ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವ ಅರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ ಹೇಳಿ ಎಲ್ಲರಿಗೂ ಬೇವು ಬೆಲ್ಲವನ್ನು ಕೊಟ್ಟು ಎಲ್ಲರೂ ಸಂತೋಷದಿಂದ ಆಚರಣೆ ಮಾಡೋದು. ಇದು ನಮ್ಮ ಆಚರಣೆಗಳನ್ನು ಬಿಟ್ಬಿಟ್ಟು ಜನವರಿ 1 ಮತ್ತು ಡಿಸೆಂಬರ್ 31 ರಾತ್ರಿ 12 ಗಂಟೆಗೆ ಗ್ರಿಗೇರಿಯನ್ ಇದನ್ನ ಇಟ್ಕೊಂಡು ಆಚರಿಸೋದು ನಮ್ಮ ಪದ್ಧತಿ ಅಲ್ಲ. ಸೊ ಇದನ್ನ ನಾವು ಪ್ರಚಾರ ಮಾಡಬೇಕು. ನಮ್ದು ಹೇಗೆ ಅಂದ್ರೆ ಬೆಳಗ್ಗೆ ಸೂರ್ಯೋದಯ ಆದ್ಮೇಲೆಲ್ಲ, ಅದಕ್ಕಾಗಿ ಉಷಕಾಲದಲ್ಲಿ ಏನಂದ್ರೆ ಸೂರ್ಯೋದಯ ಆಗೋಕ್ಕೆ ಮೊದಲು ಇದ್ದು ಅಭ್ಯಂಜನ ಸ್ನಾನವನ್ನ ಮಾಡಿ ನಮ್ಮ ರೀತಿಯಲ್ಲಿ ಹೊಸ ವರ್ಷದ ಆಚರಣೆಯನ್ನ ಮಾಡೋಣ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಎಲ್ರಿಗೂ ಕಳಿಸೋಣ. ಅವಾಗ ಬೇಡ, ಇವೆಲ್ಲ ನಾವು ರೂಢಿಸ್ಕೊಂಡ್ರೆ ನಮ್ಮ ಧರ್ಮದ್ದು ಎಲ್ಲ ನಮ್ಮ ಮುಂದಿನ ಪೀಳಿಗೆಗೂ ನಾವು ಕೊಡುವಂತಹ ದೊಡ್ಡ ಕೊಡುಗೆ ಆಗುತ್ತೆ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ಆಚರಣೆ ಉಳಿಯುತ್ತೆ. ಇದು ಪಂಚಾಂಗ, ಇದು ಆಚರಣೆ ಬಗ್ಗೆ, ಹೊಸ ವರ್ಷದ ಹಬ್ಬದ ಆಚರಣೆ ಬಗ್ಗೆ. ಈಗ ಪಂಚಾಂಗ ಶ್ರವಣ. ಶ್ರೀರಸ್ತು ಶುಭಮಸ್ತು. ಶ್ರೀ ಹಯಗ್ರೀವಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಿಯ. ಅಭೀಪ್ಸಿತಾರ್ಥ ಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಿಯೇ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೇ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಶ್ರೀಸ್ತನಸ್ತವಕನ್ಯಸ್ತ ಕಸ್ತೂರ್ಯಧ್ಯಸ್ತ ಕೌಸ್ತುಭಂ ನಿಸ್ತುಲೋರಸ್ಥಲಂ ಶಸ್ತಂ ವಸ್ತು ಸ್ವಸ್ತಿ ಕೃದಸ್ತು ವಹ. ಸತ್ಯಜ್ಞಾನ ಸುಖ ಸ್ವರೂಪಂ ಅಮಲಂ ಕ್ಷೀರಾಬ್ಧಿ ಮಧ್ಯೆ ಸ್ಥಿತಂ ಯೋಗಾರೂಢಮತಿ ಪ್ರಸನ್ನವದನಂ ಭೂಷಾ ಸಹಸ್ರೋಜ್ವಲಂ ಚಕ್ಷಂ ಚಕ್ರ ಪಿನಾಕಸಾಭಯವರಾನ್ ಬಿಭ್ರಾಣಮರ್ಕಚ್ಛರೀಂ ಛತ್ರೀಭೂತ ಪಣೀಂದ್ರಮಿಂದವಳಂ ಲಕ್ಷ್ಮೀ ನೃಸಿಂಹಂ ಭಜೆ. ವಿಂದಸ್ಯೋತ್ತರ ದೇಶೆ ಬಾರ್ಹಸ್ಪತ್ಯಮಾನೋಬ್ಧೋ ಗ್ರಾಹ್ಯಃ ತದ್ದಕ್ಷಿಣ ದೇಶೆ ಚಾಂದ್ರಮಾನಾಬ್ಧೋ ಗ್ರಾಹ್ಯಃ ದ್ರಾವಿಡ ದೇಶೆ ಸೌರಮಾನಾಬ್ಧೋ ಗ್ರಾಹ್ಯಃ ಗುರುದಯಾಬ್ಧಸ್ತು ಸರ್ವೈ ಗ್ರಾಹ್ಯ ಏವ. ಅಸ್ಮಿನ್ ದೇಶೆ ವ್ಯವಹ್ರಿಯಮಾಣ ಸೌರ ಚಾಂದ್ರಮಾನಾಭ್ಯಾಂ ಪರಾಭವ ಸಂವತ್ಸರಃ. ವಿಂಧ್ಯಸ್ಯೋತ್ತರ ದೇಶೆ ಬಾರ್ಹಸ್ಪತ್ಯಮಾನೇನ ಸಿದ್ಧಾರ್ಥಿ ಸಂವತ್ಸರಃ. ಗುರುದಯವಶಾತ್ ಮಾರ್ಗಶೀರ್ಷಾಬ್ಧ ಸಂವತ್ಸರಃ.
ಅಸ್ಯ ಸಂವತ್ಸರಸ್ಯ ಚೈತ್ರಾರ್ಧೇರ್ಗತ ಶಾಲಿವಾನ ಶಕಾಬ್ದ್ಯಾಹ 1948, ಗತ ವಿಕ್ರಮ ಶಕಾಬ್ದ್ಯಾಹ 2083, ಗತ ಕಲ್ಯಬ್ದ್ಯಾಹ 5127, ಸೃಷ್ಟ್ಯಾದಿಗತ ಸೋರಾಬ್ದ್ಯಾಹ 195,58,85,127 ವರ್ಷಗಳು. ಗತ ಕಲಿ ದಿನಾನಿ 18,72,653. ವಿಂಧ್ಯ ಪರ್ವತಕ್ಕೆ ಉತ್ತರದಲ್ಲಿರುವ ದೇಶಗಳಲ್ಲಿ ಬಾರ್ಹಸ್ಪತ್ಯಮಾನ ಗುರುವಿನ ಗ್ರಹದ ಚಲನೆ ಮೇಲೆ ಅವರು ಪಂಚಾಂಗವನ್ನ ಅವರು ಆಧರಿಸ್ತಾರೆ. ಅದು ಮಾನ್ಯವಾದದಲ್ಲಿ. ಆ ವಿಂಧ್ಯಕ್ಕೆ ದಕ್ಷಿಣದಲ್ಲಿರುವ ದೇಶಗಳಲ್ಲಿ ಚಾಂದ್ರಮಾನ, ನಮ್ಮದು ದಕ್ಷಿಣದಲ್ಲಿರುವಂತ ಕರ್ನಾಟಕದ್ದು. ತಮಿಳುನಾಡಿನಲ್ಲಿ ಸೌರಮಾನವು ಗ್ರಾಹ್ಯ, ಇಟ್ ಈಸ್ ವ್ಯಾಲಿಡ್, ಅಥೆಂಟಿಕ್ ಅಂತ ಆ ರೀತಿ ಆಚರಣೆ ಮಾಡುವಂತ. ಸೌರ ಚಾಂದ್ರಮಾನಗಳಿಂದ ಈ ಸಂವತ್ಸರಕ್ಕೆ ಪರಾಭವ ಎಂದು, ಬಾರ್ಹಸ್ಪತ್ಯ ಪರ್ಣಮಾನದಿಂದ ಸಿದ್ಧಾರ್ಥಿ ಸಂವತ್ಸರ ಎಂದು, ಗುರುದಯದಿಂದ ಮಾರ್ಗಶೀರ್ಷಾಬ್ದ ಎಂದು ಹೆಸರು. ಪರಾಭವ ಸಂವತ್ಸರ ಸ್ವರೂಪ: ಪರಾಭವೋ ವತ್ಸರಶ್ಚ ತಿಷ್ಠನ್ ಪುಷ್ಕರ ಸನ್ನಿಧೌ ಶ್ವೇತವರ್ಣ ಶರೀರಾಢ್ಯೌ ಯೌವನಸ್ಥೋತಿ ದರ್ಪಿತಃ. ಶ್ವೇತವರ್ಣ ಪರಾಭವ ಸಂವತ್ಸರ ಪುರುಷನು ಬಿಳುಪು ವರ್ಣದ ಶರೀರವುಳ್ಳವನು, ಯೌವನದಿಂದ ಕೂಡಿ ಅತಿ ದರ್ಪವುಳ್ಳವನು, ಪುಷ್ಕರ ಸಮೀಪದಲ್ಲಿ ನಿಂತಿರುವವನು ಆಗಿರುತ್ತಾನೆ. ಪರಾಭವ ಸಂವತ್ಸರಾಭಿಮಾನಿ ನರ್ಯಾಪಸ ದೇವತಾ ಧ್ಯಾನ. ಪರಾಭವಾಹ್ವಯಂ ವಂದೇ ನರ್ಯಾಪಸಂ ಉದರ್ಚಿಷಂ ಉತ್ತುಂಗ ತುರಗಾರೂಢಂ ಪರಶೋಜ್ವಲ ಪಾಣಿಕಂ. ರಕ್ತವರ್ಣ ಎತ್ತರವಾದ ಕುದುರೆಯ ಮೇಲೇರಿ ಕೈಗೊಡಲಿಯನ್ನು ಹಿಡಿದು ಕಾಂತಿಯಿಂದ ಪ್ರಕಾಶಿಸುವ ರಕ್ತವರ್ಣದ ಪರಾಭವ ಸಂವತ್ಸರ ಅಭಿಮಾನಿಯಾದ ನರ್ಯಾಪಸ ದೇವತೆಯನ್ನ ನಾನು ನಮಸ್ಕರಿಸ್ತೇನೆ. ಸಂವತ್ಸರ ತ್ರಯ ಫಲಾನಿ. ಪರಾಭವ ಸಂವತ್ಸರ ಫಲ: ಪರಾಭವಾಬ್ಧೇ ರಾಜಾನಃ ಪ್ರಾಪ್ನುವಂತಿ ಪರಾಭವಂ ಕ್ರಿಮಯಃ ಕ್ಷುದ್ರ ಧಾನ್ಯಾನಿ ಪ್ರಭೂತಾನಿ ಸುವಿಷ್ಟಯಃ. ಪರಾಭವ ವರ್ಷದಲ್ಲಿ ರಾಜರು ಪರಿಭವ ಹೊಂದುತ್ತಾರೆ, ಒಳ್ಳೆಯ ಮಳೆಯಾಗಿ ಕ್ಷುದ್ರ ಧಾನ್ಯಗಳ ಫಸಲು ಹುರಿಸುತ್ತೆ, ಕ್ರಿಮಿಗಳು ಅಧಿಕ. ಎರಡನೇ ಸಿದ್ಧಾರ್ಥಿ ಸಂವತ್ಸರ ಫಲ: ಸಿದ್ಧಾರ್ಥಿ ಸಂವತ್ಸರೇ ಭೂಪಾಃ ಶಾಂತ ವೈರಾಸ್ತಥಾ ಪ್ರಜಾಃ ಸಕಲ ವಸುಧಾ ಭಾತಿ ಬಹುಸಸ್ಯಾರ್ಘವೃಷ್ಟಿಭಿಃ. ಸಿದ್ಧಾರ್ಥಿ ವರ್ಷದಲ್ಲಿ ರಾಜರು ಮತ್ತು ಪ್ರಜೆಗಳು ವೈರವನ್ನು ಬಿಟ್ಟು ಶಾಂತಿಯಿಂದಿರ್ತಾರೆ, ಹೆಚ್ಚು ಮಳೆಯಿಂದಾಗಿ ಭೂಮಿಯು ಸಸ್ಯ ಸಂಪತ್ತಿನಿಂದ ಕೂಡಿ ಪ್ರಕಾಶಿಸುತ್ತೆ. ಮಾರ್ಗಶೀರ್ಷಾಬ್ದ ಫಲಂ: ಸೌಮ್ಯಾಬ್ಧಂ ಸೌಮ್ಯಾಖ್ಯ ವರ್ಷೆ ಶಲಭಾಂಡಜಾಯ ಮೃಗಾದಿಭಿಶ್ಚಾಕಿಲ ಸಸ್ಯಹಾನಿಃ ಅತ್ಯಲ್ಪ ವೃಷ್ಟಿಃ ಬಹುರೋಗ ಪೀಡಾ ಭವಂತಿ ಭೂಪಾಃ ಕಲಹೋತ್ಸುಕಾಶ್ಚ. ಮಾರ್ಗಶಿರ ವರ್ಷದಲ್ಲಿ ಪಕ್ಷಿ, ಇಲಿ, ಮಿಡತೆ ಹಾಗೂ ಮೃಗಗಳಿಂದ ಸಸ್ಯಗಳಿಗೆ ತೊಂದರೆಯು, ಮಳೆಯು ಕಡಿಮೆ, ರೋಗಬಾಧೆಯು, ರಾಜ್ಯಾಧಿಪತಿಗಳಿಗೆ ಕಲಹದಲ್ಲಿ ಔತ್ಸುಕ್ಯ ಉಂಟಾಗುತ್ತೆ. ರಾಜಾದಯ ನವನಾಯಕರು: ರಾಜ ಗುರು, ಮಂತ್ರಿ ಕುಜಃ, ಸೇನಾಧಿಪ ಚಂದ್ರಃ, ಸಸ್ಯಾಧಿಪ ಶುಕ್ರಃ, ಧಾನ್ಯಾಧಿಪ ಬುಧಃ, ಅರ್ಘಾಧಿಪ ಚಂದ್ರಃ, ಮೇಘಾಧಿಪ ಚಂದ್ರಃ, ರಸಾಧಿಪ ಕವಿಃ, ನೀರಸಾಧಿಪ ಗುರು, ಪಶುನಾಯಕೋ ಗೋಪಾಲಃ. ಗುರು ರಾಜತ್ವಫಲಂ: ದ್ವಿಜಾತಯ ಕರ್ಮರತಾ ಸ್ವಧರ್ಮೇ ಸನ್ಮಾರ್ಗಗ ನೀತಿವಿದೋ ನರೇಂದ್ರಾಃ. ಸುಭಿಕ್ಷಮಾರೋಗ್ಯ ಸುಖಂ ಪ್ರಜಾನಾಂ ಸುವಿಷ್ಟಿರಬ್ಧಾಧಿಪತೌ ಸುರೇಜ್ಞಿ. ಗುರುವು ರಾಜನಾಗಿರೋದ್ರಿಂದ ಜನರು ತಮ್ಮ ತಮ್ಮ ಧರ್ಮಾನುಗುಣವಾದ ಕರ್ಮ ಅನುಷ್ಠಾನದಲ್ಲಿ ನಿರತರು, ಒಳ್ಳೆಯ ಉಳ್ಳವರಾಗಿದ್ದು ರಾಷ್ಟ್ರ ಮುಖ್ಯಾಧಿಕಾರಿಗಳಿಗೆ ನೀತಿ ಜ್ಞಾನವು ಮತ್ತು ಒಳ್ಳೆಯ ಮಳೆಯೂ ಆಗಿ ದೇಶದಲ್ಲಿ ಸುಭಿಕ್ಷವು, ಪ್ರಜೆಗಳಿಗೆ ಸೌಖ್ಯವೂ ಉಂಟಾಗುತ್ತೆ. ಕುಜಸ್ಯ ಮಂತ್ರಿತ್ವ ಫಲಂ: ದಹನ ಪ್ರಹರಣ ತಸ್ಕರ ಮರುದಾಮಯ ಭೀತಿ ರತುಲಾ ಸ್ಯಾತ್. ಕ್ಷಿತಿತನೆಯೇ ಮಂತ್ರಿಣಿ ಸತಿ ಶೋಷಂ ಸಮುಪೈಷಿ ಸಸ್ಯಚಯಃ. ಅಂಗಾರಕನ ಮಂತ್ರಿಯಾಗಿರೋದ್ರಿಂದ ಬೆಂಕಿ, ಹೊಡೆದಾಟ, ಕಳ್ಳರು, ಗಾಳಿ, ರೋಗ ಇವುಗಳಿಂದ ಭಯ ಹೆಚ್ಚು, ಸಸ್ಯಗಳು ಒಣಗುತ್ತವೆ. ಚಂದ್ರಸ್ಯ ಸೇನಾಧಿಪತ್ವ ಫಲಂ: ವರ್ಷಂತಿ ಮೇಘಾಶ್ಚ ಜಲಂಧರಿತ್ರ್ಯಾಂ ಅತೀತ ರೋಗಾ ಸುಖಿನೋ ಜನ ಸ್ಯುಃ. ಗಾವೋ ಬಹುಕ್ಷೀರ ದುಘಾ ಭವಂತಿ ಸೇನಾಧಿಪತ್ಯೇ ಮೃಗಲಾಂಛನಸ್ಯ. ಚಂದ್ರನು ಸೇನಾಧಿಪತಿಯಾಗಿರೋದ್ರಿಂದ ಮೋಡಗಳು ಭೂಮಿಯ ಮೇಲೆ ಹೆಚ್ಚು ಮಳೆಯನ್ನು ಸುರಿಸುತ್ತವೆ, ಜನರು ರೋಗ ಬಾಧೆ ಇಲ್ಲದೆ ಸೌಖ್ಯದಿಂದಿರ್ತಾರೆ, ಹಸುಗಳು ಹೆಚ್ಚು ಹಾಲನ್ನು ಕರೆಯುತ್ತವೆ. ಶುಕ್ರಸ್ಯ ಸಸ್ಯಾಧಿಪತ್ವ ಫಲಂ: ಫಲಂತಿ ಜಲಧಾನ್ಯಾನಿ ಸ್ಥಳಧಾನ್ಯಾನಿ ಯಾನಿ ಚ ಪಾಂಡುಭೂಮಿಶ್ಚ ಫಲಿತಾ ಶುಕ್ರೇ ಸಸ್ಯಾಧಿಪೇ ಸತಿ. ಶುಕ್ರನು ಸಸ್ಯಾಧಿಪತಿಯಾಗಿರೋದ್ರಿಂದ ಬಿಳಿಯ ಮಣ್ಣಿನಲ್ಲಿ ಒಳ್ಳೆಯ ಬೆಳೆಯು, ಜಲಧಾನ್ಯ ಮತ್ತು ಸ್ಥಳಧಾನ್ಯಗಳು, ತರಿ ಮತ್ತು ಖುಷ್ಕಿ ಫಸಲುಗಳು ಹೊಲಸಾಗಿ ಆಗತ್ತೆ. ಬುಧಸ್ಯ ಧಾನ್ಯಾಧಿಪತಿತ್ವ ಫಲಂ: ಮಧ್ಯವೃಷ್ಟಿರ್ಮಂದಸಸ್ಯಂ ಮೇಘ ವಾತೇನ ಪೀಡಿತಾಃ ತ್ರಾಸಃ ಸರ್ವ ನರಾಣಾಂಚ ಬುಧೇ ಧಾನ್ಯಾಧಿಪೇ ಸತಿ.
ಬುಧನು ಧಾನ್ಯಾಧಿಪತಿಯಾಗಿರುವುದರಿಂದ ಸಾಮಾನ್ಯ ಬೆಳೆಯು, ಹೆಚ್ಚು ಬೆಳವಣಿಗೆ ಇಲ್ಲದ ಸಸ್ಯವೋ, ಮೋಡಗಳಿಗೆ ಗಾಳಿಯ ಬಾಧೆಯೋ ಎಲ್ಲ ಜನರಿಗೂ ತೊಂದರೆ ಉಂಟಾಗುತ್ತೆ. ಚಂದ್ರಸ್ಯ ಅರ್ಘಾಧಿಪದ್ವಫಲಂ ಸುರ್ವೃಷ್ಟಿ ಸರ್ವಸಸ್ಯಾನಾಂ ಅಭಿವೃದ್ಧಿಶ್ಚ ಜಾಯತೆ ಮಹತಿ ಚಾರ್ಘವೃದ್ಧಿ ಸ್ಯಾತೆ ಚಂದ್ರಾಚೇರ್ಘಾಧಿಪತಿ ಸತಿ. ಚಂದ್ರನು ಅರ್ಘಾಧಿಪತಿಯಾಗಿರೋದ್ರಿಂದ ಉತ್ತಮ ಮಳೆಯಾಗಿ ಸಸ್ಯ ವೃದ್ಧಿಯು, ಧಾನ್ಯಗಳ ಫಸಲು ಅನುಕೂಲವಾಗಿ ಆಗುತ್ತೆ. ಚಂದ್ರಸ್ಯ ಮೇಘಾಧಿಪದ್ವಫಲಂ ಸೃವೃಷ್ಟಿ ಸರ್ವದೇಶೇಷು ಫಲಿತ ಧಾನ್ಯಜಾತಯ ಬಹುಕ್ಷೀರ ಪ್ರದಾ ಗಾವಃ ಚಂದ್ರೇ ಮೇಘಾಧಿಪತಿ ಸತಿ. ಚಂದ್ರನು ಮೇಘಾಧಿಪತಿಯಾಗಿರೋದ್ರಿಂದ ಎಲ್ಲ ದೇಶಗಳಲ್ಲೂ ಒಳ್ಳೆಯ ಮಳೆಯಾಗಿ ಧಾನ್ಯದ ಫಸಲು ಅನುಕೂಲವಾಗಿ ಆಗುತ್ತೆ, ಹಸುಗಳು ಹೆಚ್ಚು ಹಾಲನ್ನು ಕೊಡುತ್ತೆ. ಸೂರ್ಯಸ್ಯ ರಸಾಧಿಪತ್ವಫಲಂ ಚಂದನ ಕುಂಕುಮ ಗುಗ್ಗುಳ ತಿಲ ತೈಲೈರ್ ಅಂಡ ತೈಲಮುಖ್ಯಾನಿ ಪ್ರಚುರಾಚ ರಸಹ್ಯಾತ್ ಅತುಲಂ ರಸನಾಥೆ ಭಾಸ್ಕರೇ ಸತತಂ. ಸೂರ್ಯನು ರಸಾಧಿಪತಿಯಾಗಿರೋದ್ರಿಂದ ಶ್ರೀಗಂಧ, ಕುಂಕುಮ, ಕೇಸರಿ, ಗುಗ್ಗುಳ, ಎಳ್ಳೆಣ್ಣೆ, ಹರಳೆಣ್ಣೆ ಮೊದಲಾದ ರಸವಸ್ತುಗಳು ಹೆಚ್ಚಾಗಿ ದೊರೆಯುವುದಲ್ಲದೆ ಅವುಗಳ ಬೆಲೆ ಕಡಿಮೆ ಆಗುತ್ತೆ. ಗುರೋಹೋ ನೀರಸಾಧಿಪ ಫಲಂ ಪುಷ್ಪರಾಗಾಧಿಪರತ್ನಾನಿ ವಜ್ರಾಣಿ ವಿವಿಧಾನಿ ಚ ಉತ್ಪದ್ಯಂತೆ ಬಹುನ್ಯಸ್ಮಿನ್ ಗುರೌ ನೀರಸನಾಯಿಕೆ. ಗುರುವು ನೀರಸಾಧಿಪತಿಯಾಗಿರೋದ್ರಿಂದ ಪುಷ್ಪರಾಗ ಮೊದಲಾದ ರತ್ನಗಳು ಮತ್ತು ಅನೇಕ ವಿಧ ವಜ್ರಗಳು ಹೆಚ್ಚಾಗಿ ಸಿಗುತ್ತವೆ. ಗೋಪಾಲಸ್ಯ ಪಶುನಾಯಕತ್ವ ಫಲಂ ಪಶುವೃದ್ಧಿ ಸುಭಿಕ್ಷಂ ಚ ಬಹು ಸಸ್ಯಾರ್ಘ ಸಂಪದ ಸಂಪೂರ್ಣ ತೃಣವೃದ್ಧಿಶ್ಚೇತ್ ಗೋಪಾಲ ಪಶುನಾಯಕ. ಗೋಪಾಲನು ಪಶುನಾಯಕನಾಗಿರೋದ್ರಿಂದ ಪಶುವೃದ್ಧಿಯು, ಸುಭಿಕ್ಷವು, ಸಸ್ಯ ಸಂಪತ್ತು, ಹುಲ್ಲು ಸಮೃದ್ಧಿಯು ಉಂಟಾಗುತ್ತೆ. ಮೇಘ ವಿಚಾರ ಅಸ್ಮಿನ್ ವತ್ಸರೆ ಕಾಲನಾಮಕ ಮೇಘ ಮೇರೋಹ ದಕ್ಷಿಣ ದಿಶಿ ಮೇಘೋಸ್ಯೋತ್ಪತ್ತಿ ಮೇಘಬಲಂ ಕಾಲಾಖ್ಯ ವಾರಿವಾಹೇಸ್ಮಿನ್ ಕುಶಲಾ ಸಕಲಾ ಘನಾಃ ವರ್ಷಂತಿ ಭೂಮೌ ಸಲಿಲಂ ಯಥಾಕಾಲಂ ತಡಿದ್ಯುತಾಃ. ಈ ವರ್ಷದಲ್ಲಿ ಕಾಲ ಎಂಬ ಮೇಘವು ಮೇರುವಿಗೆ ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟಿ ಮಿಂಚಿನಿಂದ ಕೂಡಿ ಸಕಾಲದಲ್ಲಿ ಮಳೆಯನ್ನು ಸುರಿಸುತ್ತೆ. ಅಢಕ ಪ್ರಮಾಣ ಅಸ್ಮಿನ್ ವರ್ಷೆ ಚತುಷ್ಟಯ ಪರಿಮಿತಾ ವೃಷ್ಟಿರ್ಭವತಿ ಅಥ ವೃಷ್ಟಿ ವಿಭಾಗ ಶತಯೋಜನ ವಿಸ್ತೀರ್ಣಂ ಔನ್ನತ್ಯಂತು ಸಹಸ್ರಕಂ ಅಢಕಸ್ಯ ಪ್ರಮಾಣಂ ಹಿ ದೇವಮಾನೇನ ಕೀರ್ತಿತಂ ದಶಭಾಗಾನ್ ಸಮುದ್ರೇಶು ಭೂದ್ರೇಶ್ಯ ಸಪ್ತವೈ ಭೂಭಾಗೋ ಭುವಿ ಪರ್ಜನ್ಯೋ ವರ್ಷತ್ಯೇವಂ ತ್ರಿಧಾ ಸದಾ. ಈ ವರ್ಷ ಕಾಲ ಎಂಬ ಮೇಘವು ಮೇರುವಿಗೆ ದಕ್ಷಿಣದಲ್ಲಿ ಹುಟ್ಟಿ ಮಿಂಚು ಗುಡುಗುಗಳಿಂದ ಕೂಡಿ ಅನುಕೂಲವಾದ ಮಳೆಯನ್ನು ಸುರಿಸುತ್ತೆ. ಸಸ್ಯ ಸಂಪತ್ತು ಉತ್ತಮ. ಮೇರುವಿಗೆ ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟಿ ದೇವಮಾನದಿಂದ 100 ಯೋಜನ ವಿಸ್ತೀರ್ಣ, 100 ಯೋಜನೆ ಎತ್ತರವುಳ್ಳಂತಹ ಕೊಳಗದಲ್ಲಿ 4 ಕೊಳಗದಷ್ಟು ಮಳೆಯನ್ನು ಸುರಿಸುತ್ತೆ. ಆ ಮಳೆಯ ಒಟ್ಟು 19 ಭಾಗಗಳಲ್ಲಿ 10 ಭಾಗ ಸಮುದ್ರದಲ್ಲೂ, 7 ಭಾಗ ಬೆಟ್ಟ ಪ್ರದೇಶದಲ್ಲೂ, 2 ಭಾಗ ಭೂಮಿಯಲ್ಲೂ, ಹೀಗೆ 3 ಪಂಗಡಗಳಾಗಿ ಬೀಳುತ್ತೆ. ಮೇಷ ಸಂಕ್ರಾಂತಿ ಫಲ ವತ್ಸರೇಸ್ಮಿನ್ ಚೈತ್ರಕೃಷ್ಣ ದ್ವಾದಶಿ ಕುಜಮಾಸರೆ ಅಹ್ನಿ ಏವ ರವೇಹೆ ನಿರಯನ ಮೇಷರಾಶಿ ಪ್ರವೇಶ ತತ್ಫಲಂ ದಿವಾಚೇನ್ ಮೇಷ ಸಂಕ್ರಾಂತಿರ್ ಅನರ್ಘ ಕಲಹೋ ಭುವಿ ಜಾಯತೆ ರೋಗವೃದ್ಧಿಶ್ಚ ಚೋರಃ ವ್ಯಾಘ್ರಾಭಿಜಂ ಭಯಂ. ಹಗಲು ಸೂರ್ಯನು ನಿರಯನ ಮೇಷರಾಶಿಯನ್ನು ಪ್ರವೇಶಿಸುವುದರಿಂದ ಪದಾರ್ಥಗಳಿಗೆ ಹೆಚ್ಚು ಬೆಲೆಯೋ, ರೋಗ ವೃದ್ಧಿಯೋ, ಯುದ್ಧ, ಕಳ್ಳರು ಮತ್ತು ಹುಲಿ ಮೊದಲಾದ ದುಷ್ಟ ಪ್ರಾಣಿಗಳು ಇವುಗಳಿಂದ ಭಯ ಉಂಟಾಗುತ್ತೆ. ರವೇಹೆ ಆರ್ದ್ರ ನಕ್ಷತ್ರ ಪ್ರವೇಶ ಕಾಲಫಲಂ ವತ್ಸರೇಸ್ಮಿನ್ ನಿರಜ್ಯೇಷ್ಠ ಶುಕ್ಲ ಅಷ್ಟಮಿ ತಿಥೌ ಇಂದುವಾಸರೆ ರಾತ್ರೌ ರವೇರ್ ಆರ್ದ್ರ ನಕ್ಷತ್ರ ಪ್ರವೇಶ ತತ್ಫಲಂ ರಾತ್ರೌ ಸುಭಿಕ್ಷಮತುಲಂ ಸರ್ವಸಸ್ಯ ಸಮೃದ್ಧಯ. ರಾತ್ರಿ ಸೂರ್ಯನು ಆರ್ದ್ರ ನಕ್ಷತ್ರವನ್ನು ಪ್ರವೇಶಿಸುವುದರಿಂದ ಸುಭಿಕ್ಷವು, ಸರ್ವಸಸ್ಯ ಸಮೃದ್ಧಿ ಉಂಟಾಗುತ್ತೆ. ಗುರುಚಾರ ಫಲಂ ವರ್ಷಾದಿಮಾರಭ್ಯ ತಾರೀಖು 1/6/2026 ಅಧಿಕ ಜ್ಯೇಷ್ಠ ಕೃಷ್ಣ ಪ್ರಥಮ ಇಂದುವಾಸರ ಪರ್ಯಂತ ಮಿಥುನ ರಾಶಿ ಸ್ಥಿತ ಗುರು ಫಲಂ ಕಲಹರತಾಕ್ಷಿತಪತಯೋ ವಾರಿಧರಾಶ್ಚಾಪಿ ಕುತ್ರಚಿತ್ ಜಲದಾಹ ಸಸ್ಯಾನಾಂ ಭವತಿ ಲಯಸ್ತ್ವಾಂಗಿರಸೆ ಮಿಥುನ ರಾಶಿಸ್ಥೆ. ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ರಾಷ್ಟ್ರಾಧಿಕಾರಿಗಳಲ್ಲಿ ಕಲಹವು, ಖಂಡವೃಷ್ಟಿಯು, ಸಸ್ಯನಾಶವಾಗುತ್ತೆ. ತದನಂತರ ತಾರೀಖು 31/10/2026 ಆಶ್ವಯುಜ ಕೃಷ್ಣ ಷಷ್ಠಿ ಸ್ಥಿರವಾಸರ ಪರ್ಯಂತ ಕರ್ಕಾಟಕ ರಾಶಿ ಸ್ಥಿತ ಗುರುಫಲಂ ಅತುಲಿತ ಸಸ್ಯ ಸಮೃದ್ಧ ಭವತಿ ಧರಾ ವಾರಿದಾಹ ಪಯೋವಾಹ ನಿವಸತಿ ಕರ್ಕಟ ರಾಶೋ ಪ್ರಭೂತ ಪಯಸೋ ಗುರು ಗಾವಃ. ಕರ್ಕಟ ರಾಶಿಯಲ್ಲಿರುವಾಗ ಅನುಕೂಲವಾದ ಮಳೆಯಾಗಿ ಭೂಮಿಯು ಸಸ್ಯ ಸಮೃದ್ಧಿಯಿಂದ ಕೂಡಿರುತ್ತೆ, ಹಸುಗಳು ಹೆಚ್ಚು ಹಾಲನ್ನು ಕೊಡುತ್ತೆ. ತದನಂತರ ತಾರೀಖು 24/1/27 ಪುಷ್ಯ ಕೃಷ್ಣ ದ್ವಿತೀಯ ಧಾನವಾಸರ ಪರ್ಯಂತಂ ಸಿಂಹ ರಾಶಿ ಸ್ಥಿತ ಗುರುಫಲಂ ವಿಲಯಂ ಯಯುಹು ರವನೀಶಾ ಸಂಯಂತಿ ಸುಜನಾವನೀಸುರಾ ನಿಸ್ವಾಹ ಅನುಪಮ ವೃಷ್ಟಿಭಿಃ ಅಖಿಲಂ ಕ್ಷಿತಿತಲ ನೀಜ್ಯೇಂಬು ಪೂರಿತಂ ಹರಿಗೆ.
ಸಿಂಹ ರಾಶಿಯಲ್ಲಿರುವಾಗ ರಾಜ್ಯಾಧಿಕಾರಿಗಳಿಗೆ ತೊಂದರೆಯು, ಸಜ್ಜನ ಮತ್ತು ಬ್ರಾಹ್ಮಣರಿಗೆ ಆರ್ಥಿಕ ತೊಂದರೆಯು, ಅತಿವೃಷ್ಟಿಯಿಂದ ಕೆಲವು ಕಡೆ ಭೂಮಿಯು ಜಲಮಯವಾಗುತ್ತೆ. ತತ್ಪ್ರಭತಿ 24/1/27 ವಕ್ರಗತಿನ ಪುನಃ ಆವರ್ಷಂತಂ ಕರ್ಕಟಕ ರಾಶಿ ಸ್ಥಿತ ಗುರುಪದಂ ಕಲಹರತಾ ಕ್ಷಿತಿಪತಯೋಃ ವಾರಿಧರಾಶ್ಚಾಪಿ ಕುತ್ರಚಿತ್ ಜಲದಾಃ ಸಸ್ಯಾನಾಂ ಭವತಿ ಲಯಸ್ತ್ವಾಂಗಿರಸೆ ಮಿಥುನೇ ರಾಶಿಸ್ಥೆ. ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ರಾಷ್ಟ್ರಾಧಿಕಾರಿಗಳಲ್ಲಿ ಕಲಹವು, ಖಂಡವೃಷ್ಟಿಯು, ಸಸ್ಯನಾಶವೂ ಆಗುತ್ತೆ. ಶುಕ್ರಾಚಾರ ಫಲ ವರ್ಷಾದಿಮಾರಭ್ಯ ತಾರೀಖು 1/6/26 ನಿಜ ಜ್ಯೇಷ್ಠ ಕೃಷ್ಣ ದ್ವಿತೀಯ ಬುಧವಾಸರ ಪರ್ಯಂತಂ ಅಶ್ವಿನ್ಯಾದಿ ನವಕ್ಷೇಷು ಸಂಚರನ್ ಶುಕ್ರಃ ಅಶ್ವಿನ್ಯಾದಿ ನವಕ್ಷೇಷು ಚರನ್ ದಿಗುಭಯೇ ಸ್ಥಿತಃ ಕ್ಷೇಮದ ಶುಭಕ ಭೂಪಾಃ ಅನ್ಯೋನ್ಯಂ ಸಮರೋತ್ಸುಕಃ. ತತ್ಪ್ರಭೃತಿ ತಾರೀಖು 6/9/26 ಶ್ರಾವಣ ಕೃಷ್ಣ ದಶಮಿ ಭಾನುವಾಸರ ಪರ್ಯಂತಂ ಮಖಾದಿ ಪಂಚ ನಕ್ಷತ್ರೇಷು ಸೂರ್ಯಸ್ಯ ಪ್ರಾಗ್ದಿಶಿ ಸಂಚರನ್ ಶುಕ್ರಃ ಸುವೃಷ್ಟಿಕೃತ್ ಭವತಿ. ಮಖಾದಿ ಪಂಚ ನಕ್ಷತ್ರೇಷು ಸೂರ್ಯಸ್ಯ ಪ್ರಾಗ್ದಿಶಿ ಸಂಚರನ್ ಶುಕ್ರಃ ಸುವೃಷ್ಟಿಕೃತ್ ಭವತಿ. ತತ್ಪ್ರಭೃತಿ ತಾರೀಖು 14/1/27 ಪುಷ್ಯ ಶುಕ್ಲ ಷಷ್ಠಿ ಗುರುವಾಸರ ಪರ್ಯಂತಂ ಸ್ವಾತಿತ್ರಯೇ ಸೂರ್ಯಸ್ಯ ಪ್ರಾಗ್ದಿಶಿ ಸಂಚರನ್ ಶುಕ್ರಃ ಸುವೃಷ್ಟಿಕೃತ್ ಭವತಿ. ಸ್ವಾತಿತ್ರಯೇ ಪಶ್ಚಿಮ ದಿಶಿ ಸಂಚರನ್ ಶುಕ್ರಃ ಸುವೃಷ್ಟಿಪ್ರದೋ ಭವತಿ. ತತ್ಪ್ರಭೃತಿ 17/1/2027 ಪುಷ್ಯ ಶುಕ್ಲ ದಶಮಿ ಭಾನುವಾಸರ ಮಾರಭ್ಯ ಆವರ್ಷಾಂತಂ ಜ್ಯೇಷ್ಠಾದಿ ರೇವತ್ಯಾಂತೋ ದಶತಾರಾಸು ಸ್ಥಿತ ಶುಕ್ಲಫಲಂ ಜ್ಯೇಷ್ಠಾದಿ ರೇವತ್ಯಂತಂ ದಶತಾರಾಸು ಸಂಚರನ್ ಶುಕ್ರಃ ಸುಭಿಕ್ಷಾರೋಗ್ಯ ವೃಷ್ಟಿಕೃತ್ ಭವತಿ. ಮಕರ ಸಂಕ್ರಾಂತಿ ಫಲಂ ಅಷ್ಟಬಾಹುಶ್ಚತುರ್ವಕ್ತ್ರ ಅಷ್ಟಕರ್ಣಾಷ್ಟಲೋಚನ ಷಷ್ಟಿ ಯೋಜನ ವಿಸ್ತೀರ್ಣ ಚ ಔನ್ನತ್ಯೆ ಶತಯೋಜನ ಸಪ್ತಾಯುಧ ಧರಾ ಘೋರ ಪ್ರಲಂಬೋಷ್ಟಿ ತ್ರಿಪಾದಗ ಊರ್ಧ್ವಕೇಶಿ ವಿರೂಪಾಕ್ಷಿ ಸಂಕ್ರಾಂತಿ ಪುರುಷಾಕೃತಿ 8 ತೋಳು 4 ಮುಖ 8 ಕಿವಿ 8 ಕಣ್ಣು 3 ಕಾಲು 60 ಯೋಜನ ವಿಸ್ತಾರ 100 ಯೋಜನೆ ಎತ್ತರವುಳ್ಳಂತಹ ಪುರುಷಾಕಾರದ ಸಂಕ್ರಾಂತಿ ದೇವತೆಯು 7 ಆಯುಧಗಳನ್ನು ಧರಿಸಿ ಜೋತು ಬಿದ್ದಿರುವ ತುಟಿ, ನೆಟ್ಟಗಿದ್ದಿರುವ ಕೂದಲು, ವಿರೂಪ ಕಣ್ಣಿನಿಂದ ಕೂಡಿ ನೋಡಲು ಭಯಂಕರ ರೂಪವುಳ್ಳವಳಾಗಿರುವವಳು. ಅಸ್ಮಿನ್ ವರ್ಷೆ ಪೌಷಮಾಸೆ ಶುಕ್ಲಪಕ್ಷೆ ಸಪ್ತಮಿ ತಿಥಿ ಗುರುವಾಸರೆ ರೇವತಿ ನಕ್ಷತ್ರೆ ಶಿವಯೋಗೆ ಗರಜಕರಣೆ ರಾತ್ರೋ 46:05 ಘಟಿಕಾ ಸಮಯೇ ಕನ್ಯಾ ಲಗ್ನೆ ರರೇಹೆ ನಿರೇನ ಮಕರ ರಾಶಿ ಪ್ರವೇಶಃ ಶಾಖದ್ವೀಪ ಜನನಂ ಮಂದಾಕಿನಿ ನಾಮ ನರ್ಮದಾ ನದಿ ಸ್ನಾನಂ ನೀಲವಸ್ತ್ರಂ ಲಾಕ್ಷಾಗಂಧಃ ಶಾಲ್ಯಾಕ್ಷರಾಃ ಜಪಾಪುಷ್ಪಂ ಗೋಮೇದಕವರ್ಣಂ ಸೀಸಾಪಾತ್ರಂ ಕ್ಷೀರಾಹಾರಃ ಗಜವಾಹನಂ ಚಾಪ ಆಯುಧಂ ಆಸೀನಾವಸ್ಥಾಃ ನೈಋತ್ಯಮುಖಿ ದಕ್ಷಿಣ ದಿಗ್ಗಮನಂ. ಜನನಫಲಂ ಶಾಖದ್ವೀಪ ಜನಭಾಗ. ನಾಮಫಲಂ ಶುಭಂ. ಸ್ನಾನಫಲಂ ನರ್ಮದಾ ನದಿ ಜಲಶೋಷಃ. ವಸ್ತ್ರಫಲಂ ನೀಲವಸ್ತ್ರನಾಶಃ. ಗಂಧಫಲಂ ಲಾಕ್ಷಾದಿ ರಕ್ತವಸ್ತುನಾಶಃ. ಅಕ್ಷರಾಫಲಂ ಶಾಲಿಧಾನ್ಯನಾಶಃ. ಪುಷ್ಪಫಲಂ ಜಪಾಪುಷ್ಪನಾಶಃ. ಆಭರಣಫಲಂ ಗೋಮೇದಕನಾಶಃ. ಪಾತ್ರಫಲಂ ಸೀಸಾನಾಶಃ. ಆಹಾರಫಲಂ ಗವಾಂ ಹಾನಿಃ. ವಾಹನಫಲಂ ಗಜಾನಾಮರಿಷ್ಟಂ. ಆಯುಧಫಲಂ ಯುದ್ಧಭಯಂ. ಅವಸ್ಥಾಫಲಂ ಸೌಖ್ಯಂ. ಮುಖ್ಯಫಲಂ ಮುಖಫಲಂ ನೈಋತ್ಯ ದಿಗ್ದೇಶ ಜನಭಾಗ. ಗಮನಫಲಂ ಪಶ್ಚಿಮ ದಿಗ್ದೇಶ ಜನಹಾನಿಃ. ಪಕ್ಷಫಲಂ ಸುಭಿಕ್ಷ. ತಿಥಿಫಲಂ ಸೌಖ್ಯಂ. ವಾರಫಲಂ ಸುಭಿಕ್ಷ. ನಕ್ಷತ್ರಫಲಂ ಅರ್ಘವೃದ್ಧಿಃ. ಯೋಗಫಲಂ ಸುಭಿಕ್ಷ. ಕರಣಫಲಂ ಆರೋಗ್ಯಂ. ಲಗ್ನಫಲಂ ಸುಭಿಕ್ಷ. ಕಾಲಫಲಂ ನಿಶಾಚರ. ಸಂಕ್ರಾಂತಿರ್ ಯದ್ದ್ರವ್ಯಂ ಮುಕ್ತಂ ತದ್ದ್ರವ್ಯಾನಿ ನಿರ್ವಾಚ್ಯ. ತಾರೀಖು 15/1/2027 ಪುಷ್ಯ ಮಾಸ ಶುಕ್ಲ ಪಕ್ಷ ಗುರುವಾರ ಸಪ್ತಮಿ ತಿಥಿ ರೇವತಿ ನಕ್ಷತ್ರ ಶಿವಯೋಗ ಗರಜಕರಣ 46:05 ರಾತ್ರಿ 1:14 ಕನ್ಯಾ ಲಗ್ನದಲ್ಲಿ ಸೂರ್ಯನು ನಿರೇನ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಮಂದಾಕಿನಿ ಎಂಬ ಹೆಸರಿನ ಸಂಕ್ರಾಂತಿ ಪುರುಷ ಶಾಖದ್ವೀಪದಲ್ಲಿ ಹುಟ್ಟಿ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿ ನೀಲ ವಸ್ತ್ರವನ್ನು ಉಟ್ಟು ಅರಗಿನ ಗಂಧವನ್ನ, ಶಾಲ್ಯಾಕ್ಷತೆಯನ್ನ, ಜಪಾಪುಷ್ಪವನ್ನ, ಗೋಮೇದಕ ಆಭರಣವನ್ನು ಧರಿಸಿ ಸೀಸದ ಪಾತ್ರೆಯಲ್ಲಿ ಹಾಲನ್ನು ಕುಡಿದು ಆನೆ ಮೇಲೆ ಬಿಡುದು ಧನುರಾಯುಧವನ್ನು ಹಿಡಿದು ನೈಋತ್ಯ ದಿಕ್ಕನ್ನು ನೋಡುತ್ತಾ ದಕ್ಷಿಣ ದಿಕ್ಕಿಗೆ ಹೋಗೋದ್ರಿಂದ ನೈಋತ್ಯ ಮತ್ತು ದಕ್ಷಿಣದಲ್ಲಿರುವ ಜನರಿಗೆ ತೊಂದರೆ. ನರ್ಮದಾ ಹಾನಿಯಲ್ಲಿ ಅಲ್ಪ ಪ್ರವಾಹ. ಹರಗು, ಜಪಾಪುಷ್ಪ, ನೀಲಿ ವಸ್ತ್ರ, ಗೋಮೇದಕ, ಅಕ್ಕಿ ಮೊದಲಾದ ಪದಾರ್ಥಗಳಿಗೆ ಅಧಿಕ ಬೆಲೆಯು, ಆನೆಗಳಿಗೆ ಒಂದು ತೊಂದರೆ ಉಂಟಾಗುತ್ತೆ. ಗುರುಹೋ ಅಸ್ತೋದಯ ಕಾಲಃ ಶ್ರೀ ಪರಾಭವ ಸಂವತ್ಸರದಲ್ಲಿ ಗುರುವ ತಾರೀಖು 17/7/26 ಆಷಾಢ ಶುಕ್ಲ ತೃತೀಯ ಶುಕ್ರವಾರ ಸೂರ್ಯನಿಗೆ ಪಶ್ಚಿಮ ದಿಕ್ಕಿನಲ್ಲಿ ಅಸ್ತನಾಗಿದ್ದು ತಾರೀಖು 9/8/2026 ಆಷಾಢ ಕೃಷ್ಣ ಏಕಾದಶಿ ಉಪರಿ ದ್ವಾದಶಿ ಭಾನುವಾರದಂದು ಸೂರ್ಯನಿಗೆ ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾನೆ.
ಶುಕ್ರಸ್ಯ ಅಸ್ತೋದಯ ಕಾಲಃ ಪರಾಭವ ಸಂವತ್ಸರದಲ್ಲಿ ಶುಕ್ರನು ತಾರೀಖು 16/10/26 ಆಶ್ವಯುಜ ಶುಕ್ರ ಷಷ್ಠಿ ಶುಕ್ರವಾರದಂದು ಸೂರ್ಯನಿಗೆ ಪಶ್ಚಿಮ ದಿಕ್ಕಿನಲ್ಲಿ ಅಸ್ತನಾಗಿದ್ದು ತಾರೀಖು 28/10/26 ಆಶ್ವಯುಜ ಕೃಷ್ಣ ತೃತೀಯ ಬುಧವಾರ ಸೂರ್ಯನಿಗೆ ಪಶ್ಚಿಮ ದಿಕ್ಕಿನಲ್ಲಿ ಉದಯಿಸ್ತಾನೆ. ಕುಜ ಗುರು ಶುಕ್ರ ಶನಿ ಗ್ರಹಗಳ ಉದಯ ಹಸ್ತಕಾಲಗಳು. ಬುಧ ಗ್ರಹದ ಉದಯ ಅಂಡ್ ಹಸ್ತಕಾಲ. ಇದು ಕಂದಾಯ ಫಲ ಇದೆ. ಮುಂದಕ್ಕೆ ಆಯವ್ಯಯ ಮೇಷ ವೃಶ್ಚಿಕ ರಾಶಿಯವರಿಗೆ ಆಯ 11, ವ್ಯಯ 5, ಆರೋಗ್ಯ 0, ಅನಾರೋಗ್ಯ 4, ರಾಜಪೂಜ 4, ರಾಜಕೋಪ 2, ಸುಖ 6, ದುಃಖ 3. ವೃಷಭ ಮತ್ತು ತುಲಾ ರಾಶಿಯವರಿಗೆ ಆಯ 5, ವ್ಯಯ 14, ಆರೋಗ್ಯ 4, ಅನಾರೋಗ್ಯ 5, ರಾಜಪೂಜ 3, ರಾಜಕೋಶ 5, ಸುಖ 6, ದುಃಖ 3. ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಆಯ 8, ವ್ಯಯ 11, ಆರೋಗ್ಯ 6, ಅನಾರೋಗ್ಯ 6, ರಾಜಪೂಜ 0, ರಾಜಕೋಪ 5, ಸುಖ 6, ದುಃಖ 3. ಕರ್ಕಾಟಕ ರಾಶಿಯವರಿಗೆ ಆಯ 8, ವ್ಯಯ 2, ಆರೋಗ್ಯ 3, ಅನಾರೋಗ್ಯ 2, ರಾಜಪೂಜ 1, ರಾಜಕೋಪ 2, ಸುಖ 6, ದುಃಖ 3. ಸಿಂಹರಾಶಿನವರಿಗೆ ಆಯ 5, ವ್ಯಯವು 5, ಆರೋಗ್ಯ 1, ಅನಾರೋಗ್ಯ 1, ರಾಜಪೂಜ 4, ರಾಜಕೋಪ 2, ಸುಖ 6, ದುಃಖ 3. ಧನುಸ್ಸು ಮತ್ತು ಮೀನ ರಾಶಿನವರಿಗೆ ಆಯ 14, ವ್ಯಯ 11, ಆರೋಗ್ಯ 5, ಅನಾರೋಗ್ಯ 2, ರಾಜಪೂಜ 3, ರಾಜಕೋಪ 5, ಸುಖ 6, ದುಃಖ 3. ಮಕರ ಹಾಗೂ ಕುಂಭರಾಶಿನವರಿಗೆ ಆಯ 2, ವ್ಯಯ 8, ಆರೋಗ್ಯ 6, ಅನಾರೋಗ್ಯ 4, ರಾಜಪೂಜ 4, ರಾಜಕೋಪ 2, ಸುಖ 6, ದುಃಖ 3. ಅದ ಪಂಚಾಂಗ ಶ್ರವಣ ಫಲಂ ಯಶೃಣೋತಿ ಮಧುಶುಕ್ಲ ಪಕ್ಷಿಗೆ ವರ್ಷನ ಸಚಿವಾದಿಜಂ ಫಲಂ ಪ್ರಾಪ್ನುಯಾತ್ ದುರಿತಮುಕ್ತಂ ವಿಗ್ರಹೋತ್ಯಾಯು ಅರ್ಥಮಖಿಲಂ ಯಶಸ್ಸುಖಂ ಸಮಸ್ತ ಸನ್ಮಂಗಳಾನಿ ಭವಂತು. ಪಂಚಾಂಗ ಶ್ರವಣ ಕೇಳಿದ್ರೇನೆ ಎಲ್ಲ ದೋಷಗಳು ಪರಿಹಾರ ಆಗುವಂತಹದ್ದು. ಯಶೃಣೋತಿ ಮಧುಶುಕ್ಲ ಪಕ್ಷಕ್ಕೆ ವರ್ಷನಾಥ ಸಚಿವಾದಿಕಂ ಫಲಂ ಪ್ರಾಪ್ನುಯಾತ್ ದುರಿತಮುಗ್ರ ವಿಗ್ರಹಶ್ಚ ಮುಕ್ತ ವಿಗ್ರಹಶ್ಚ ಆಯುರ್ ಅರ್ಥಮತುಲಂ ಯಶಸ್ಸುಖಂ ಆಯುರ್ವೃದ್ಧಿಂ ಪುತ್ರ ಪೌತ್ರಾಭಿವೃದ್ಧಿಂ ನಿತ್ಯ ಆರೋಗ್ಯಂ ಸಂಪದಂಚ ಅನಪಾಯಾಂ ಆಚ್ಛಿನಾನಾಮುತ್ಸವಾನಾಂ ಅವಾಪ್ತಿಂ ಯಚ್ಛಂತ್ಯೇತೆ ವತ್ಸರಾದೀಶ ಮುಖ್ಯಾಃ ಹಿತೇಶ್ಚ ಶ್ರಿಯಮಾಪ್ನೋತಿ ವಾರಾದಯಃ ಆಯುಷ್ಯವರ್ಧನಂ ನಕ್ಷತ್ರಾತ್ ಭರತೆ ಪಾಪಂ ಯೋಗಾದ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಂಚ ಪಂಚಾಂಗ ಫಲಮುತ್ತಮಂ. ಬ್ರಾಹ್ಮಣ್ಯಂ ಪರಿಪಾಲಯಂತು ಮುಖಜಾಃ ಸ್ಥೀರ್ಯಾ ಸ್ಮರಂತೋನ್ವಯಾನ್ ರಾಜಾನಃ ಪರಿಪಾಲಯಂತು ಪೃಥ್ವೀಂ ಸತ್ವೈಕ ಸಂಧಾಸ್ತ್ವಯಂ ಸ್ವೆ ಸ್ವೆ ಕರ್ಮಣಿ ಶಕ್ತಿಮೇತ್ಯ ಕಪಟ ದ್ವೇಷೌ ತ್ಯಜಂತು ಪ್ರಜಾಃ ಪಾಲೇ ವರ್ಷತು ವಾರಿದಃ ಕ್ಷಿತಿತಲೆ ಸುಖ್ಯಂತು ಸರ್ವೇ ಜನಾಃ. ಬ್ರಾಹ್ಮಣರು ಸತ್ಕರ್ಮ ಆಸಕ್ತರಾಗಲಿ, ಪ್ರಜಾಪಾಲಕರು ಸತ್ಯನಿಷ್ಠರಾಗಲಿ, ಎಲ್ಲ ಕುಲದವರು ಕೂಡ ತಮ್ಮ ತಮ್ಮ ಕುಲಧರ್ಮಕ್ಕೆ ವರ್ಣಾಶ್ರಮ ಧರ್ಮಗಳು ಅದರಲ್ಲಿ ಆಸಕ್ತರಾಗಿ ವಂಚನೆ ದ್ವೇಷಗಳನ್ನು ಬಿಟ್ಟು ಸೌಹಾರ್ದದಿಂದ ವರ್ತಿಸುವರಾಗಲಿ, ಸಕಾಲದಲ್ಲಿ ಸುವೃಷ್ಟಿ ಉಂಟಾಗಲಿ, ಎಲ್ಲ ಜನರು ಸುಖಿಗಳಾಗಿ ಬಾಳಲಿ, ಎಲ್ಲರಿಗೂ ಸನ್ಮಾನಗಳು ಉಂಟಾಗಲಿ. ಇದರ ಜೊತೆಗೆ ಕಾಂಚಿ ಮಹಾಪರಿಯರು ಹೇಳಿದ್ದಂಥದ್ದನ್ನು ಸೇರಿಸ್ಬೋದು. ಏನು? ಯುದ್ಧಂ ತ್ಯಜತ ಮೈತ್ರೀಂ ಭಜತ ಶ್ರೇಯೋ ಭೂಯಾತ್ ಸಕಲ ಜನಾನಾಂ. ನಾವೆಲ್ಲ ಪ್ರಾರ್ಥನೆ ಮಾಡೋಣ, ವಿಶ್ವದಲ್ಲಿ ಪೂರ್ಣ ಶಾಂತಿ ನೆಲೆಸಲಿ, ಎಲ್ಲರೂ ಸಂತೋಷದಿಂದಿರಲಿ, ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.